ಸ್ನೇಹಿತರೆ, ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಈ ಲೋನ್ ಆ್ಯಪ್ ಇದೆಯಾ? ಅಂದರೆ ಇನ್ಸ್ಟಾ ಲೋನ್, ಮನಿ ಟ್ಯಾಪ್, ಲೋನ್ ಧಮಾಕ, ಕ್ಯಾಶ್ ಮಾಮಾ ಈ ತರಹದ ತಕ್ಷಣ ಲೋನ್ ಕೊಡೋ ಆ್ಯಪ್ಗಳನ್ನು ಇಟ್ಕೊಂಡಿದ್ದೀರಾ? ಹಾಗೆ ಇಂಥ ಆ್ಯಪ್ನ ಮೂಲಕ ಲೋನ್ ತಗೊಂಡು ಸಾಲದ ಸುಳಿಯಲ್ಲಿ ಸಿಕ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಹೈದರಾಬಾದ್ನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಒಂದು ನಿಜವಾದ ಸ್ಟೋರಿನ. ಈತ ಲಾಕ್ಡೌನಲ್ಲಿ ತನ್ನ ಕೆಲಸನ ಕಳ್ಕೊತಾನೆ. ಯಾಕಂದರೆ ಲಾಕ್ಡೌನಲ್ಲಿ ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ಕಂಪನಿ ಅನೇಕ ಕೆಲಸಗಾರರನ್ನ ಕಂಪನಿಯಿಂದ ಕಿತ್ತೋಗೈತೆ. ಅದರಲ್ಲೂ ಈತ ಕೂಡ ಒಬ್ಬ. ಸಂಬಳ ಇಲ್ಲ, ಕೆಲಸ ಇಲ್ಲ, ಫೈನಾನ್ಸಲ್ಲಿ ಸಾಲ ಸಿಗುತ್ತಾ ಅಂತ ನೋಡ್ದ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಮೊಬೈಲ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಮನಿ ಟ್ಯಾಪ್ ಅನ್ನೋ ಆ್ಯಪಿಂದ. ಅಲ್ಲಿ ಆತ 10,000 ರೂಪಾಯಿ ಸಾಲವನ್ನು ಪಡಿತಾನೆ. GST ಎಲ್ಲ ಕಟ್ಟಾಗಿ ಕೊನೆಗೆ ಒಂದು 7,000ದಿಂದ 8,000 ತನಕ ಆತನಿಗೆ ಹಣವಾಗಿ ಬರುತ್ತೆ. ಅದರಲ್ಲಿ ಪ್ರೊಸೆಸಿಂಗ್ ಫೀಸ್ ಕೂಡ ಕಟ್ಟಾಗಿರುತ್ತೆ. ಆತ ಬಂದಿದ್ದಾಯಿತು ಆಗಿದ್ದಾಯಿತು ಅಂತ ಆ ಹಣವನ್ನು ಪಡಿತಾನೆ. ಕೊನೆಗೆ ಅದೇ ಥರ ಒಂದಲ್ಲ ಎರಡಲ್ಲ ಒಂದು 8ರಿಂದ 10 ಆ್ಯಪಲ್ಲಿ ಆತ ದುಡ್ಡು ತಗೋತಾನೆ. ಕೊನೆಗೆ ಒಂದು 70,000ರಿಂದ 80,000 ಸಾಲ ಆಗುತ್ತೆ. ನೆಕ್ಸ್ಟು ಆತನ ಹತ್ರ ಕೆಲಸ ಇರಲ್ಲ, ಸಂಬಳ ಇರಲ್ಲ, ನೆಕ್ಸ್ಟು ಕಟ್ಟೋಕ್ಕಾಗಿಲ್ಲ. ಎಲ್ಲ ಕಂಪ್ನಿಯಿಂದನೂ ಟಾರ್ಚರ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಿ ಕಟ್ಟಿ, ದುಡ್ಡು ಕಟ್ಟಿ, ಹಣ ಕಟ್ಟಿ ಅಂತ ಟಾರ್ಚರ್ ಕಾಲ್ ಬರೋಕ್ಕೆ ಶುರುವಾಗುತ್ತೆ. ನಂತರ ಆತ ಭಯದಿಂದ ಹಣ ಕಟ್ಟೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾನೆ. ಇದು ಒಂದು ಸ್ಟೋರಿ. ಆದರೆ ಇನ್ನೊಂದು ಸ್ಟೋರಿ, ಒಬ್ಬಳು ಸರ್ಕಾರಿ ಉದ್ಯೋಗಿ ಅರ್ಜೆಂಟಾಗಿ ಇನ್ಸ್ಟಾ ಆ್ಯಪ್ನಲ್ಲಿ ಲೋನನ್ನು ಪಡಿತಾಳೆ. ಸಾಲವನ್ನು ಮರುಪಾವತಿ ಮಾಡೋಕ್ಕಾಗದೇ ಇದ್ದಾಗ ಇನ್ಸ್ಟಾ ಕಂಪ್ನಿಯವರು ಇಲ್ಲದೇ ಇರೋ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಅವಳ ಫ್ರೆಂಡ್ಸ್ಗಳಿಗೆ, ಬಂಧುಗಳಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ಇಲ್ಲದೇ ಇರೋ ಮೆಸೇಜ್ ಎಲ್ಲ ಕಳಿಸ್ತಾರೆ. ಈಕೆ ಸಾಲವನ್ನು ಪಡೆದಿದ್ದಾಳೆ, ನಮ್ಮ ಹತ್ರ ಮರುಪಾವತಿ ಮಾಡಿಲ್ಲ ಅಂತ ಇಲ್ಲದೇ ಇರೋ ಫೋಟೋಸ್ ಎಲ್ಲ ಕಳಿಸೋದು, ಆಕೆದು ಮತ್ತು ಪರ್ಸನಲ್ ಡಾಟಾಸ್ ಕಳಿಸೋದು. ಮತ್ತು ಕೆಲವೊಂದು ಹೇಳೋಕ್ಕಾಗಲ್ಲ ಸ್ನೇಹಿತರೆ, ತುಂಬ ಬೇಜಾರಾಗುತ್ತೆ. ಹಣವನ್ನು ಕಟ್ಟಬೇಕು, ತುಂಬ ಪೆಂಡಿಂಗ್ ಇದೆ, ಅಷ್ಟು ಕಟ್ಟೋದಿದೆ, ಇಷ್ಟು ಕಟ್ಟೋದಿದೆ ಅಂತ ತುಂಬ ಟಾರ್ಚರ್ ಅವಳಿಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಕೂಡ ಆಕೆ ತುಂಬ ಬೇಜಾರಾಗಿರ್ತಾಳೆ. ಬರೀ ಬೇಜಾರಾಗಿಲ್ಲ ಸ್ನೇಹಿತರೆ, ಆಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಳು. ಇದು ಹೆಚ್ಚಾಗಿ ಆಂಧ್ರ ಮತ್ತು ತೆಲಂಗಾಣ ಹಾಗೂ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದರ ಬಗ್ಗೆ ಪೊಲೀಸ್ ತನಿಖೆ ಆಗಿದ್ದು ಹಲವರನ್ನು ಬಂಧಿಸಿದ್ದಾರೆ. ಹಾಗಾದರೆ ಏನಿದು ಆ್ಯಪ್ಗಳ ವಂಚನೆಯ ಕತೆ? ನಮ್ಮ ದೇಶದಲ್ಲಿ ಸ್ನೇಹಿತರೆ ಬಡ್ಡಿ ದಂಧೆ ಹಾಗೂ ಮೈಕ್ರೋ ಫೈನಾನ್ಸ್ ಯಾವುದೇ ಮಾಡೋದಾದರೂ ಲೈಸೆನ್ಸ್ನ ಪಡಿಬೇಕಾಗತ್ತೆ. ಒಂದು ವೇಳೆ ಲೈಸೆನ್ಸ್ ಇಲ್ಲದಿದ್ದರೆ ಅದು ಕಾನೂನು ಬಾಹಿರ ಅಪರಾಧವಾಗುತ್ತೆ. ಸೊ ಸ್ನೇಹಿತರೆ, ಇಂಥ ಆ್ಯಪ್ಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಸಾಲದ ಸಮಸ್ಯೆ ಎಲ್ಲರಿಗೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸಾಲವನ್ನು ತಗೋಬೇಡಿ ಅಂತ ನಾನು ಹೇಳಲ್ಲ. ಆದರೆ ಆದಷ್ಟು ಆ್ಯಪ್ಗಳಿಂದ ದಯವಿಟ್ಟು ದೂರ ಇರಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಗೆಳೆಯರೇ, ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಹಣ ಬೇಕು. ಅವಾಗ ಏನು ಮಾಡ್ತೀವಿ? ಬ್ಯಾಂಕಿಗೆ ಹೋಗ್ತೀವಿ. ಬ್ಯಾಂಕಿನವ್ರು ಏನು ಹೇಳ್ತಾರೆ? ಸ್ಯಾಲ್ರಿ ಸ್ಲಿಪ್ ತಂದುಕೊಡಿ ಅಂತಾರೆ, ಇಲ್ಲ ಡಾಕ್ಯುಮೆಂಟ್ಸ್ ತಂದುಕೊಡಿ, ನಿಮ್ಮ ಹತ್ರ ಏನಾದರೂ ಅಡ ಇದೆಯಾ, ಪ್ರಾಪರ್ಟಿ ಇದೆಯಾ ಅಂತ ಕೇಳ್ತಾರೆ. ಕೊನೆಗೆ ಏನೂ ಇಲ್ಲ ಅಂದರೆ ಸಿಬಿಲ್ ಸ್ಕೋರ್ ಇದೆಯಾ ಅಂತ ಕೇಳ್ತಾರೆ. ಅವಾಗ ನಮ್ಮ ಲೋನ್ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಈ ಬಡ್ಡಿ, ಚಕ್ರ ಬಡ್ಡಿ ಕೊಡ್ತಾರಲ್ಲ, ಮೀಟ್ರ್ ಬಡ್ಡಿ, ಅವ್ರ ಹತ್ರ ಹೋಗ್ತೀವಿ. ಅವ್ರ ಹತ್ರ ಹೋದರೆ ಚೆಕ್ ಕೊಡಿ, ನಿಮ್ಮ ಹತ್ರ ಏನು ಇನ್ಕಮ್ ಇದೆ, ಏನೂ ಇಲ್ಲ ಅಂದರೆ ಅಡ ಇಡಿ, ಬೈಕ್ ಅಡ ಇಡಿ, ಮನೆ ಅಡ ಇಡಿ, ಇಲ್ಲ ಸೈಟ್ ಅಡ ಇಡಿ, ಇಲ್ಲಾಂದರೆ ಏನಾರು ಒಂದು ಕೊಡಿ ಅಂತಾರೆ. ಕೊನೆಗೆ ಏನೂ ಗತಿ ಇಲ್ಲದೆ ಸುಮ್ಮನೆ ಕೂತ್ಕೋತೀವಿ. ಕೊನೆಗೆ ಫೈನಲಿ ಒನ್ ಡೇ ಸುಮ್ಮನೆ ಮೊಬೈಲ್ನ ಯೂಸ್ ಮಾಡ್ತಾ ಕೂತಿರ್ತೀವಿ. ಯೂಸ್ ಮಾಡ್ತಾ ಕೂತಾಗ ಈ ಇನ್ಸ್ಟಾಗ್ರಾಮ್ ರೀಲ್ಸು ಅಥವಾ ಯಾವುದೋ ಯೂಟ್ಯೂಬ್ ರೀಲ್ಸ್ ಇರುತ್ತಲ್ಲ, ಹಿಂಗೆ ಸ್ವೈಪ್ ಅಪ್ ಮಾಡ್ತಾ ಇರ್ತೀವಿ. ಆಗ ನಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಏನಂತ? 5 ಮಿನಿಟ್ಸಲ್ಲಿ ಲೋನ್ ಕೊಡ್ತೀವಿ, ಈಸಿ ಲೋನ್, ಮನಿ ಟ್ಯಾಪ್, ಈ ಥರ ಸಾಕಷ್ಟು ಇನ್ಸ್ಟಾ ಲೋನ್, ಈ ಥರ ಸಾಕಷ್ಟು ಆ್ಯಪ್ಗಳು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಅವಸರದಲ್ಲಿ ನಾವೇನು ಮಾಡ್ತೀವಿ? 5 ಮಿನಿಟ್ಸಲ್ಲಿ ಲೋನ್ ಕೊಡ್ತಾರೆ ಅಂತ ಅದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ್ಮೇಲೆ ಏನಿಲ್ಲ, ಜಾಸ್ತಿ ಡಾಕ್ಯುಮೆಂಟ್ಸ್ ಬೇಡ, ಪಾನು ಆಧಾರ್ ಕೊಡಿ ಅಂತ ಅವರು ಹೇಳ್ತಾರೆ. ನಾವು ಪಾನು ಆಧಾರ್ ಎಲ್ಲ ಕೊಡ್ತೀವಿ, ನಮ್ಮ ಸೆಲ್ಫಿನ ಫೋಟೋ ತೆಗಿತೀವಿ. ನಂತರ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ತೀವಿ. ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ 30ರಿಂದ 40ರಿಂದ 50,000 ಲೋನ್ ಸಿಗುತ್ತೆ ಇನ್ಸ್ಟಾ ಲೋನಲ್ಲಿ. ಅವಾಗ ಏನು ಮಾಡ್ತೀವಿ? ಅರ್ಜೆಂಟಲ್ಲಿ ಎಲ್ಲದಕ್ಕೂ ಅಲೋ 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 ಅಂತ ಕ್ಲಿಕ್ ಕೊಡ್ತೀವಿ. ಅವಾಗ ಏನಾಗುತ್ತೆ? ನಿಮ್ಮ ಪರ್ಸನಲ್ ಡಾಟಾಸ್ ಎಲ್ಲ ಅವ್ರ ಹತ್ರ ಇರುತ್ತೆ.
ನಿಮ್ಮ ಕಾಂಟ್ಯಾಕ್ಟ್ ಇರ್ಬೋದು, ನಿಮ್ಮ ಗ್ಯಾಲರಿಲಿರೋ ಫೋಟೋಸ್ ಇರ್ಬೋದು, ನಿಮ್ಮ ವೀಡಿಯೋಸ್ ಇರ್ಬೋದು, ಅಥವಾ ನೀವು ವಿತ್ ಡ್ರೆಸ್ಸಲ್ಲಿರುವಂಥದ್ದು, ಹಾಫ್ ಡ್ರೆಸ್ಸಲ್ಲಿರುವಂಥದ್ದು ಏನೇ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಮೊಬೈಲಿರುತ್ತೆ. ಅಥವಾ ನಿಮ್ಮದು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಲವರ್ಸ್ ಜೊತೆ, ಮಿಸಸ್ ಜೊತೆ ನೀವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತೀರಾ, ಅಥವಾ ಫುಲ್ ಸೆಲ್ಫಿ ಇರುತ್ತೆ, ಕ್ಲೋಸ್ ರಿಲೇಷನ್ಶಿಪ್ ಆಗಿ ಫೋಟೋ ತೊಗೊಂಡಿರ್ತೀರ. ಪ್ರತಿಯೊಂದು ಡಾಟಾ ಅವ್ರಿಗೆ ಅಲ್ಲಿ ತೋರಿಸ್ತಾ ಇರುತ್ತೆ, ವ್ಯೂ ಆಗ್ತಾ ಇರುತ್ತೆ, ಶೋ ಆಗ್ತಾ ಇರುತ್ತೆ. ಸೊ ಅವ್ರು ಒಂದಿನ ಏನು ಮಾಡ್ತಾರೆ ಅಂದರೆ, ನೀವು EMI ಕಟ್ಟದೇ ಇದ್ದಾಗ ಅವರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ನೀವು ಈಗ ಸಪೋಸು ಒಂದು 20,000 ಲೋನ್ ತೊಗೊಂಡಿದ್ದೀರ ಅಂದ್ಕೊಂಡ್ರಿ, 20,000ಕ್ಕೆ ಒಂದು 3,000 ಪ್ರೊಸೆಸಿಂಗ್ ಫೀ ಅಥವಾ GST ಎಲ್ಲ ಸೇರಿಸಿ ಒಂದು 3-4,000 ತೊಗೊಂಡ್ರೆ ಇನ್ನು 16,000 ಅಕೌಂಟಿಗೆ ಬರುತ್ತೆ. ವಿತಿನ್ 10 ಮಿನಿಟ್ಸಲ್ಲಿ ಮತ್ತೆ ನಿಮ್ಗೆ ರೀಕಾಲ್ ಮಾಡ್ತಾರೆ. ರೀಕಾಲ್ ಮಾಡಿ ವಾಪಸ್ ಕಟ್ಟಿ ಅಮೌಂಟ್ನ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನೀವು ಕಟ್ಟಬೇಕು, ನೀವು ಕೊಡೋದಿದೆ, ನಿಮಗೆ ನಾವು ಕೊಟ್ಟಿದ್ದೀವಿ, ಈಗ ತಕ್ಷಣ ವಾಪಸ್ ಕಟ್ಟಿ ನೀವು ದುಡ್ಡನ್ನ, ಇಲ್ಲಾಂದರೆ ಈ ನಿಮ್ಮ ಒಂದು ಫೋಟೋಗೆ ಇನ್ನೊಂದು ನಗ್ನವಾದ ಫೋಟೋನ ಫಿಟ್ ಮಾಡಿ ನಿಮ್ಮ ರಿಲೇಷನ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಕಳಿಸ್ತೀವಿ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ ಅಂತ ನಿಮಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಸ್ನೇಹಿತರೆ. ನಿಮ್ಮ ರಿಲೇಟಿವ್ದು, ನಿಮ್ಮ ಪಪ್ಪಂದು, ನಿಮ್ಮ ತಂಗಿದು, ನಿಮ್ಮ ಅಕ್ಕಂದು, ನಿಮ್ಮ ಫ್ರೆಂಡ್ಸ್ದು ಎಲ್ಲರದ್ದು ನಂಬರ್ನ ನಿಮಗೆ ಕಳಿಸ್ತಾರೆ. ಇಂಥವ್ರಿಗೆ ಕಳಿಸ್ತಾ ಇದ್ದೀವಿ ನೋಡಿ ಅಂತ ನಿಮ್ಮ ನಗ್ನವಾದ ಫೋಟೋನ ನಿಮ್ಗೆ ಅವ್ರಿಗೆ ಕಳ್ಸೋಕ್ಕೆ ಶುರು ಮಾಡ್ತಾರೆ. ಮತ್ತು ಇಂಥ ಲೋನ್ ತೊಗೊಂಡಿದ್ರಂತ ಸ್ಕ್ರೀನ್ಶಾಟ್ ಸಹಿತ ಕಳಿಸ್ತಾರೆ. ನಿಮ್ಮದು ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಮೊಬೈಲ್ನ ಪ್ರತಿಯೊಂದು ನಿಮ್ಮ DPಗೆಲ್ಲ ಸ್ಕ್ರೀನ್ಶಾಟ್ನ ಅವ್ರಿಗೆ ಕಳ್ಸೋಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಗುತ್ತೆ, ನಿಮ್ಮ ಮರ್ಯಾದೆ ಹೋಗುತ್ತೆ, ತೊಗೊಂಡಿದ್ದ ಅಮೌಂಟ್ನ ವಾಪಸ್ ಕೊಡಬೇಕಾಗತ್ತೆ ತಕ್ಷಣ, ಅದು ಬಡ್ಡಿ ಸಮೇತವಾಗಿ. ಆಮೇಲೆ ನೀವೇನಂತೀರಾ, ಓಕೆ ಒಂದು 3,000 ತಾನೇ ಹೋಯಿತು, ಕಟ್ಬಿಡೋಣ ಅಂತ ಟೋಟಲಿ 16,000 ಕಟ್ಟೋ ಜಾಗದಲ್ಲಿ 20,000 ಕಟ್ಬಿಡ್ತೀರಾ ಬಡ್ಡಿ ಸೇರಿಸಿ, ಕರೆಕ್ಟಾಗಿ ಪ್ರೊಸೆಸಿಂಗ್ ಫೀ ಎಲ್ಲ ಕಟ್ತೀರಾ. ಆಮೇಲೆ ಅವ್ರು ಸುಮ್ಮನೆ ಇರ್ತಾರೆ. ಎಷ್ಟು ದಿನ? 1 ಅವರು, 2 ಅವರು, 1 ದಿನ, 2 ದಿನ, 5 ದಿನ, 10 ದಿನ, 1 ತಿಂಗಳು ಅಷ್ಟೇ ಸುಮ್ಮನೆ ಇರ್ತಾರೆ. ಮತ್ತೆ ಇನ್ನೊಂದು ಕಡೆಯಿಂದ ಕಾಲ್ ಬರುತ್ತೆ, ಲೋನ್ ಕಟ್ಟಿ ಅಂತ. ಅಲ್ಲಿಂದನೇ ಆಲ್ರೆಡಿ ನೀವು ಕಟ್ಟಿ ಸ್ಕ್ರೀನ್ಶಾಟ್ ಇರುತ್ತೆ, ಎಲ್ಲ ಇರುತ್ತೆ, ಆದರೂ ಕಟ್ಟಿ, ಇಲ್ಲಾಂದರೆ ಮತ್ತೆ ನಿಮ್ಮ ನಗ್ನವಾದ ಫೋಟೋಸ್ನ, ವೀಡಿಯೋಸ್ನ ಕಳಿಸ್ತೀವಿ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಿಮಗೆ ಟೆನ್ಷನ್ ಆಗುತ್ತೆ, ಏನು ಮಾಡಬೇಕಂತ ಗೊತ್ತಲ್ಲ. ಮತ್ತೆ ಫ್ರೆಂಡ್ಸ್ ಹತ್ರನೋ ಇಲ್ಲ ರಿಲೇಟಿವ್ ಅಂದ್ರೆ ಮತ್ತೆ ನಮ್ಮ ಅಮೌಂಟ್ ಇಸ್ಕೊಂಡು ಮತ್ತೆ 20,000 ಕಳಿಸ್ತೀರಾ. ಮತ್ತೆ ಸೇಮ್ ಸ್ಟೋರಿ, ಮತ್ತೆ ಬರ್ತಾರೆ, ಮತ್ತೆ ಕಾಲ್ ಮಾಡ್ತಾರೆ, ರಿಪೀಟ್ ಆಗ್ತಾ ಇರುತ್ತೆ, ಮತ್ತೆ ಪೇ ಮಾಡ್ತಿರ್ತಾರೆ. ಒಂದಿನ ನಿಮಗೆ ಏನಾಗುತ್ತೆ, ಮರ್ಯಾದೆ ಹೋಗುತ್ತೆ. ಎಲ್ಲಿದ್ರು ನಾನು ಕಳಿಸ್ತಾರೆ ನಂಬರ್ನ, ನಿಮ್ಮ ಫೋಟೋಸ್ನ, ನಗ್ನ ವೀಡಿಯೋನ, ಫೋಟೋನ ಎಲ್ಲ ಕಳಿಸ್ತಾರೆ. ಒಂದು ದಿವಸ ನಿಮಗೆ ಬೇಜಾರಾಗಿ ಆತ್ಮಹತ್ಯೆಗೆ ಒಳಗಾಗ್ತೀರಾ. ಸ್ನೇಹಿತರೆ, ಮುಂಚೆ ಈ ಬಡ್ಡಿ ಮತ್ತು ಮೀಟು ಬಡ್ಡಿಯವರು ನಿಮಗೆ ಸಾಲ ಕೊಡ್ತಿದ್ರು. ನಿಮಗೆ ಸಾಲ ಮರುಪಾವತಿ ಮಾಡೋಕ್ಕಾಗದೇ ಇದ್ದಾಗ ನಿಮ್ಮ ಮನೆ ಹತ್ರ ಬರ್ತಿದ್ರು, ಗಲಾಟೆ ಮಾಡ್ತಿದ್ರು, ಹೆಚ್ಚು ಕಮ್ಮಿಯಾಗಿ ನಿಮಗೂ ಹೊಡಿತಾನೆ ಇದ್ದರು. ಆದರೆ ಈ ಇನ್ಸ್ಟಾ ಆ್ಯಪ್ ಅವ್ರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಲೋನ್ ಕೊಟ್ಟಿರೋದ್ರಿಂದ ನಿಮ್ಮ ಪರ್ಸನಲ್ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಅವ್ರು ಇಟ್ಕೊಂಡಿರ್ತಾರೆ. ಪ್ಲೇಸ್ಟೋರಲ್ಲಿ ಆದಷ್ಟು 300ಕ್ಕೆ ಹೆಚ್ಚು ಈ ಲೋನ್ ಆ್ಯಪ್ಗಳಿದೆ ಸ್ನೇಹಿತರೆ. ಇವರಿಗೆ ಯಾವುದೇ ಕಾರಣಕ್ಕೂ RBIಯಿಂದ ಅನುಮತಿ ಇಲ್ಲ, ಹಾಗೂ ವ್ಯವಹಾರ ನಡೆಸಲು ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ. ಇವು ಹೆಚ್ಚಾಗಿ ಚೀನಾದಲ್ಲಿ ಕಂಡುಬಂದಿದೆ ಅಂತ ಹೈದರಾಬಾದ್ ಪೊಲೀಸು ತನಿಖೆ ಮಾಡಿದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಕೂಡ ಜಾಸ್ತಿ ಆಗಿದೆ. ಇಲ್ಲಿ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಸಾಲ ಕೊಡ್ತೀವಿ ಅಂತ ಕಾಲ್ ಮಾಡೋದು, ಹಾಗೆ ಸಾಲ ಇಸ್ಕೊಳ್ಳೋಕ್ಕೆ ಫೋನ್ ಮಾಡೋದು, ಇದೆಲ್ಲ ಈ ಕಾಲ್ ಸೆಂಟರ್ನ ಹುಡುಗಿಯರ ಹಾಗೂ ಹುಡುಗರ ಕೆಲಸ. ಸ್ನೇಹಿತರೆ, ಈ ಇನ್ಸ್ಟಾ ಆ್ಯಪ್ ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟು ನಿಮಗೆ ಲೋನ್ ಕೊಡ್ತಾರೆ. ಲೋನ್ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ, ನೀವು ಫಸ್ಟ್ EMI ಕಟ್ತೀರಾ, ಸೆಕೆಂಡ್ EMI ಕಟ್ತೀರಾ, ಥರ್ಡ್ EMI ಬರುತ್ತೆ. ಆ ಡೇಟಿಗೆ ನೀವು ಕಟ್ಟೋದು ಒಂದಿನ ಮಿಸ್ ಆದರೂ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಮಾರ್ನಿಂಗಿಂದ ಅಪ್ ಟು ಈವ್ನಿಂಗ್ ತನಕ 6 o'clock ತನಕ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ನೀವು ಮಧ್ಯದಲ್ಲಿ ಕೆಲಸದಲ್ಲಿ ಬಿಸಿ ಇರ್ತೀರಾ, ಕಾಲ್ ಎತ್ತಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಡೇ ಬರ್ತಾರೆ, ನೆಕ್ಸ್ಟ್ ಡೇ ಮತ್ತೆ ಕಾಲ್ ಮಾಡ್ತಾರೆ. ನೀವು ಅವಾಗಲೂ ಎತ್ತಲ್ಲ ಅಂದಾಗ ನೆಕ್ಸ್ಟ್ ಮಾಡೋ ಅವ್ರ ಕೆಲಸನೇ, ಅವರ ಸಿಸ್ಟಮ್ನಲ್ಲಿ ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಅವರಿಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ ಅಂದರೆ, ಫಸ್ಟು ಅವರು ಟಾರ್ಗೆಟ್ ಮಾಡೋದು ಯಾರಿಗೆ ಅಂದರೆ ಅಂಕಲ್, ಡ್ಯಾಡಿ, ಸಿಸ್ಟರ್, ಈ ಥರ ರಿಲೇಟಿವ್ಗಳು, ಬ್ರದರ್, ಈ ಥರ ಯಾರು ಹೆಸರು ಹಾಕಿರ್ತೀರಲ್ಲ, ಇಂಥದಕ್ಕೆ ಫಸ್ಟ್ ಕಾಲ್ ಮಾಡ್ತಾರೆ. ಅವರಿಗೆ ಕಾಲ್ ಮಾಡಿ, ಈ ಥರ ಲೋನ್ ತೊಗೊಂಡಿದ್ದಾರೆ, ಅವ್ರು ಕಟ್ಟಿಲ್ಲ ಅಂದರೆ ನೀವೇ ಕಟ್ಟಬೇಕು ಅಂತ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈ ಥರ ಹ್ಯಾರಾಸ್ಮೆಂಟಿಂದ ದಯವಿಟ್ಟು ಭಯ ಬೀಳಬೇಡಿ, ಆದಷ್ಟು ಕೇರ್ಫುಲ್ ಆಗಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಬರೀ ಇಷ್ಟೇ ಅಲ್ಲ ಸ್ನೇಹಿತರೆ, ಆಗಲೂ ಬಗ್ಲಿಲ್ಲ ಅಂದರೆ ನಿಮ್ಮ ಎಲ್ಲ ಪರ್ಸನಲ್ ಡಾಟಾನು, ಅಂದರೆ ಫೋನ್ ಕಾಂಟ್ಯಾಕ್ಟ್ನು ಎಲ್ಲದನ್ನು ತೊಗೊಂಡು ಒಂದು ಬ್ರಾಡ್ಕಾಸ್ಟ್ ಓಪನ್ ಮಾಡಿ ನಿಮ್ಮ ಪ್ರತಿಯೊಂದು ಡಾಟಾಗಳನ್ನು ಆ ಗ್ರೂಪಲ್ಲಿ ಹಾಕೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಫೋಟೋಸು, ನಗ್ನ ವೀಡಿಯೋಸು ಎಲ್ಲ ಒಂದು ಕ್ರಿಯೇಟಿವಿಟಿ ಮಾಡಿ, ಅವ್ರದ್ದೇ ಒಂದಂಥ ಸಿಸ್ಟಮಲ್ಲಿ ಎಲ್ಲ ನಿಮ್ಮ ಫೇಸ್ನ ಅಲ್ಲಿ ಫಿಕ್ಸ್ ಮಾಡಿ ಪ್ರತಿಯೊಂದನ್ನು ಆ ಗ್ರೂಪಲ್ಲಿ ಹಾಕ್ತಾರೆ. ಹಾಗೆ ನಿಮ್ಮ ಪರ್ಸ್ನಲ್ ನಿಮ್ಮ ಗ್ಯಾಲರಿ ಏನಿರುತ್ತೆ ಎಲ್ಲ ಪ್ರತಿಯೊಂದು ಆ ಗ್ರೂಪಲ್ಲಿ ಹಾಕೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮರ್ಯಾದೆ ಪ್ರಶ್ನೆಯಲ್ಲಿ ತೆಗೆದು ನಿಮ್ಮ ಫ್ಯಾಮಿಲಿಗೆ ಬೈದು, ನಿಮ್ಮ ಕುಲ ಬಾಂಧವರಿಗೆಲ್ಲ ಕೆಟ್ಟ ಬೈಯೋಕ್ಕೆ ಶುರು ಮಾಡ್ತಾರೆ. ಸಾಲ ಬರೋವರೆಗೂ ನಿಮ್ಮನ್ನು ಬಿಡೋದೇ ಇಲ್ಲ, ಟಾರ್ಚರ್ ಮೇಲೆ ಟಾರ್ಚರ್ ಇಡ್ತಾರೆ ಸ್ನೇಹಿತರೆ. ಇದಕ್ಕೂ ನೀವು ಬಗ್ದೇ ಇದ್ದಾಗ ಇವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅಡ್ರೆಸ್ನ ತಿಳ್ಕೊಂಡು ನೆಕ್ಸ್ಟು ನಿಮ್ಮ ಮನೆಗೆ ಬರ್ತಾರೆ, ಮನೆಗೆ ನುಗ್ತಾರೆ, ಅಕ್ಕಪಕ್ಕದವ್ರಿಗೆ ಕೇಳಂಗೆ ಗಲಾಟೆ ಮಾಡ್ತಾರೆ, ಕೂಗ್ತಾರೆ.
ಹಾಗೆ ನೆಕ್ಸ್ಟ್ ಬರ್ತಾರೆ, ನೀವು ಅಲ್ಲೂ ಸಿಕ್ಕಿಲ್ಲ, ನೆಕ್ಸ್ಟ್ ನೀವು ಎಲ್ಲಿ ಕೆಲಸ ಮಾಡ್ತೀರಲ್ಲ ಆ ಜಾಗಕ್ಕೆ ಬಂದು ಎಲ್ಲ ಸ್ಟಾಫಿಗೆ ಗೊತ್ತಾಗಂಗೆ ಕಿರ್ಚಾಡಿ ಕೂಗಾಡಿ ಅಲ್ಲೂ ರಂಪಾಟ ಮಾಡಿ ನಿಮ್ಮ ಬಗ್ಗೆ ಅವಹೇಳನ ಮಾಡ್ತಾರೆ. ಇದು ಅವರ ಮೇನ್ ಇಂಟೆನ್ಷನ್ ಹಾಗೂ ಸಾಲ ವಸೂಲಾತಿ ರೀತಿ. ಸ್ನೇಹಿತರೆ, ನೀವು ಯಾರು ಈ ಆ್ಯಪ್ನ ವಂಚನೆಗೆ ಒಳಗಾಗಿದ್ದರೆ ದಯವಿಟ್ಟು ಭಯ ಬೀಳದೆ ಸ್ಟೇಷನ್ಗೆ ಹೋಗಿ ಮೊದಲು ಕಂಪ್ಲೇಂಟ್ ಕೊಡಿ. ಆ ಕಂಪ್ನಿಯ ವಿರುದ್ಧ ಕಂಪ್ಲೇಂಟ್ ಕೊಡಿ. ನೆಕ್ಸ್ಟು ಆ ಸ್ಟೇಷನಲ್ಲಿ ಅವರೇ ನೋಡ್ಕೋತಾರೆ ಏನು ಮಾಡಬೇಕು ಅಂತ. ಯಾರು ಕೂಡ ಭಯ ಬೀಳಬೇಡಿ, ಆತ್ಮಹತ್ಯೆಗೆ ಶರಣಾಗಬೇಡಿ, ಏನೂ ಆಗೋಲ್ಲ. ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ ಇದ್ದರೆ ಆದಷ್ಟು ಬೇಗ ಅಮೌಂಟ್ನ ಕ್ಲಿಯರ್ ಮಾಡಿ. ಒಂದು ವೇಳೆ ಆಗಿಲ್ಲ ಅಂದರೆ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ. ಹಾಗೆ ನೆಕ್ಸ್ಟು ಆನ್ಲೈನಲ್ಲಿ ಪ್ಲೇಸ್ಟೋರಲ್ಲಿ ಅಥವಾ ಯಾವುದರಲ್ಲೇ ಇರ್ಬೋದು ಲೋನ್ ತಗೊಳ್ಳುವಾಗ ದಯವಿಟ್ಟು ಈ ಆ್ಯಕ್ಸೆಸ್ ಕೊಡ್ತಾರಲ್ಲ ಅಲೋ ಅಂತ, ಆವಾಗ ನಿಮ್ಮ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ಸ್ ಯಾವುದು ಗ್ಯಾಲರಿ ಮತ್ತು ಅಲೋ ಅಂತ ಬರಬಾರ್ದು. ಅಂಥ ಆ್ಯಪ್ಗಳಿಗೆ ನೀವು ಆದಷ್ಟು ಡೌನ್ಲೋಡ್ ಮಾಡುವಂಥದ್ದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗೆ ಪ್ರತಿಯೊಂದಕ್ಕೂ ಗೂಗಲ್ ಇದೆ, ಈಗ ಗೂಗಲ್ ಹೋಗಿ ಆ ಕಂಪ್ನಿ ಬಗ್ಗೆ ನೀವು ಸರ್ಚ್ ಮಾಡ್ಬೋದು, ರಿವ್ಯೂ ಮಾಡ್ಬೋದು, RBI ಅಪ್ರೂವಲ್ ಇದೆಯಾ ಅಂತ ನೋಡ್ಬೋದು. ಹಾಗೆ ವ್ಯವಹಾರ ನಡೆಸೋಕ್ಕೆ ಅಂದರೆ ಸಾಲ ಕೊಡೋದಕ್ಕೆ ಅದು ಲೈಸೆನ್ಸ್ ತೊಗೊಂಡಿದೆ ಅಂತ ನೀವು ನೋಡ್ಬೋದು. ಓಕೆನಾ ಸ್ನೇಹಿತರೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಲ್ಮೋಸ್ಟ್ ತುಂಬ ಜನ ಅದನ್ನು ಡೌನ್ಲೋಡ್ ಮಾಡ್ತಾ ಇರ್ತಾರೆ. ಈ ಮನಿ ವ್ಯೂ ಇರ್ಬೋದು, ಮತ್ತು ಕ್ರಿಡ್ ಅಂತ ಇದೆ, ಮತ್ತು M-Pocket ಅಂತ ಇದೆ. ಇವೆಲ್ಲ ಆ್ಯಕ್ಚುಲಿ RBI ಇಂದನೇ ಅಪ್ರೂವಲ್ ತೊಗೊಂಡಿರುವಂಥದ್ದು ಆ್ಯಪ್ಗಳು. ಸೊ ಇಂಥವೆಲ್ಲ ಓಕೆ ಜೆನ್ಯೂನ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಈಗ ತೋರಿಸಿದ್ನಲ್ಲ ಆ ಥರ ಆ್ಯಪ್ಗಳು ಭಾಳನೇ ಡೇಂಜರ್ ಇದೆ ಸ್ನೇಹಿತರೆ. ದಯವಿಟ್ಟು ಹೇಳ್ತಿದ್ದೀನಿ, ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಹುಷಾರಾಗಿರಿ. ನಾನು ಹೇಳ್ತಾ ಇದ್ದೀನಿ, ಈ ರೀಲ್ಸ್ ನೋಡ್ತೀವಲ್ಲ ಆ ರೀಲ್ಸ್ ನೋಡುವಾಗ ಬರುವಂಥ ಆ್ಯಪ್ಗಳು 100% ಫೇಕ್ ಸ್ನೇಹಿತರೆ. ಅಲ್ಲಿ ನೀವು ಸಿಗಾಕೊಂಡ್ರೆ ಮುಗ್ದೇ ಹೋಯಿತು. ಆದರೆ ನೀವು ಪ್ಲೇಸ್ಟೋರಲ್ಲೂ ಕೂಡ ಇದ್ದಾವೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಆದಷ್ಟು ದಯವಿಟ್ಟು ನೋಡಿಕೊಂಡು ಡೌನ್ಲೋಡ್ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ನಾಳೆ ದಿನ ನೀವೇ ಫೇಸ್ ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ, ಒಂದು ಸಾಧ್ಯವಾದರೆ ಒಂದು ಕಮೆಂಟ್ ಕೊಡಿ ನಿಮ್ಮ ಕಡೆಯಿಂದ. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೊನೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.